ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನೇತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮಸ್ಕಂಧದ 21ನೇ ಅಧ್ಯಾಯದಲ್ಲಿ ಇವತ್ತು 8ನೇ ಶ್ಲೋಕ. ಆರನೇ ಶ್ಲೋಕನಾ? ವೈರಾನುಬಂಧೇನ. ಹೌದು, ಆರನೇ ಶ್ಲೋಕ. ಯಸ್ಮಿನ್ ವೈರಾನುಬಂಧೇನ ರೂಢೇನ ವಿಬುಧೇತರಾಃ ಬಹವೋ ಲೇಭಿರೇ ಸಿದ್ಧಿಂ ಯಾಮಿಹೈಕಾಂತಯೋಗಿನಃ. ಬಲಿಚಕ್ರವರ್ತಿ ಭಗವಂತನ ಹತ್ರ ಹೇಳ್ತಾ ಇದ್ದಾನೆ, ನೀನು ನಮ್ಮಂಥ ಅಸುರರಿಗೆ ಪರೋಕ್ಷವಾಗಿ ಹಿತೈಷಿಯೇ, ನೀನು ನಮಗೆಲ್ಲ ಒಳ್ಳೆಯದನ್ನೇ ಮಾಡ್ತಾ ಇದ್ದಿ ನೀನು ಪರೋಕ್ಷವಾಗಿ ಅಂತಾನೆ. ಯಾಕೆ ಅಂದ್ರೆ ನಿನ್ನಲ್ಲಿ ದೃಢವಾಗಿ ದ್ವೇಷವನ್ನ ಮಾಡಿದ್ರೂ ಕೂಡ, ಅಂದ್ರೆ ಅದು ದ್ವೇಷಯುಕ್ತವಾದ ಭಕ್ತಿ. ದ್ವೇಷಯುಕ್ತವಾಗಿ ಸ್ನೇಹವನ್ನ ಮಾಡಿದರೂ ಕೂಡ ಬಹಳ ಮಂದಿ ಅಸುರರು ಏಕಾಂತ ಭಕ್ತರು ತಾವು ಪಡೆಯಬಹುದಾದಂತಹ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಅಂತಾನೆ. ವೈರಾನುಬಂಧೇನ ರೂಢೇನ ಅಂತ ಅಂದ್ರೆ ದ್ವೇಷದಿಂದ ಕೂಡಿರ್ತಕ್ಕಂತಹ ಸ್ನೇಹ. ಅನುಬಂಧ ಅಂತಂದ್ರೆ ಭಕ್ತಿ, ಬಂಧ, ಸ್ನೇಹ ಅಂತ ಹೀಗೆ ಅರ್ಥ ಇದೆ. ರೂಢೇನ ದೃಢವಾಗಿರ್ತಕ್ಕಂಥದ್ದು ಅಂತ ಅರ್ಥ. ದೃಢ ನಿರೂಢೇನ ಅಥವಾ ದೃಢೇನ ಅಂತಹ ಒಂದು ವೈರದಿಂದ ಸಹಿತವಾದ, ಅಂದ್ರೆ ದ್ವೇಷದಿಂದ ಸಹಿತವಾದಂತಹ ಒಂದು ಸ್ನೇಹವನ್ನ ನಿನ್ನಲ್ಲಿ ಮಾಡಿದವರು ಕೂಡ, ಕೆಲವರು ನಮ್ಮ ಅಸುರರು ಏಕಾಂತ ಭಕ್ತರು ನಿನ್ನತ್ರ ಪಡಿಬಹುದಾದಂತಹ ಸಿದ್ಧಿಯನ್ನ ಅವರೂ ಪಡ್ಕೊಂಡಿದ್ದಾರೆ ನಮ್ಮವರು. ಆದ್ರಿಂದ ನೀನು ಒಂದ್ ರೀತಿಯಿಂದ ನಮ್ಮಂತಹ ಅಸುರರಿಗೆ
ಪರೋಕ್ಷವಾಗಿ ನೀನು ಹಿತೈಷಿಯೇ ಆಗಿದ್ದಿ. ಯಸ್ಮಿನ್ ವೈರಾನುಬಂಧೇನ ರೂಢೇನ ವಿಬುಧೇತರಾಃ ಬಹವೋ ಲೇಭಿರೇ ಸಿದ್ಧಿಂ ಯಾಮಿಹೈಕಾಂತಯೋಗಿನಃ ತೇನಾಹಂ ನಿಗೃಹೀತೋಪಿ ಭವತಾ ಭೂರಿ ಕರ್ಮಣ ಬದ್ಧಶ್ಚ ವಾರುಣೈ ಪಾಶೈಃ ನಾನು ವ್ರೀಡೆ ನ ಚ ವ್ಯಥೆ, ಅಥವಾ ನಾನು ವ್ರೀಡೆ ನ ವಿವ್ಯಥೆ ಅಂತ ಎರಡು ಪಾಠ ಇದೆ. ಅದಕ್ಕೆ ನಿನ್ನ ಲೀಲೆಗಳು ಬಹಳ ಇದೆ. ಭೂರಿ ಕರ್ಮಣ ಭವತ, ನಾನಾ ರೀತಿಯಾದ ಲೀಲೆಗಳನ್ನು ತೋರಿಸ್ತಕ್ಕಂತಹ ನೀನು ನಮಗೆ ಹಿತೈಷಿಯೇ ಆಗಿರೋದ್ರಿಂದ ನನ್ನನ್ನು ನೀನು ನಿಗ್ರಹ ಮಾಡಿದ್ದಿ. ಇದರಿಂದ ನನಗೆ ಯಾವ ದುಃಖವೂ ಇಲ್ಲ. ನನ್ನನ್ನ ನೀನು ವರುಣಪಾಶದಿಂದ ಈಗ ಬಂಧನ ಮಾಡಿದ್ದಿ. ಇದರಿಂದ ನನಗೇನೂ ದುಃಖ ಇಲ್ಲ. ಯಾವುದಾದರೂ ಒಂದು ರೀತಿಯಿಂದ ನೀನು ನಮಗೆ ಹಿತೈಷಿಯೇ ಆಗಿದ್ದಿ. ಪರೋಕ್ಷವಾಗಿ ನಮಗೆಲ್ಲ ನೀನು ಹಿತೈಷಿಯೇ ಆಗಿದ್ದಿ. ನನ್ನಂಥ ಅನೇಕ ಜನ ಅಸುರರು ವೈರಾನುಬಂಧದಿಂದ ಮಾಡಿದ ಸ್ನೇಹದಿಂದ ಒಳ್ಳೆ ಸಿದ್ಧಿಯನ್ನೇ ಪಡ್ಕೊಂಡಿದ್ದಾರೆ. ನಿನ್ನ ಆ ಒಂದು ಲೀಲೆ ಅದು ಭಾರಿ ಅದ್ಭುತವಾದಂತಹ ಲೀಲೆ. ಆದ್ರಿಂದ ನೀನನ್ನು ನಿಗ್ರಹ ಮಾಡಿರೋದು ನನಗೆ ಯಾವುದೇ ರೀತಿ ದುಃಖವೂ ಇಲ್ಲ, ನಾಚಿಕೆನೂ ಇಲ್ಲ. ನ ವ್ರೀಡೆ ನ ಚ ವ್ಯಥೆ. ವ್ಯಥೆ ಅಂತಂದ್ರೆ ನನಗೆ ದುಃಖವೂ ಇಲ್ಲ. ನ ವ್ಯಥೆ, ದುಃಖ ಪಡುವುದಿಲ್ಲ ನಾನು ಅಂತರ್ಥ. ನ ವ್ರೀಡೆ, ನಾಚಿಕೆಯನ್ನು ನಾನು ಪಡೋದಿಲ್ಲ ಅಂತರ್ಥ. ತೇನಾಹಂ ನಿಗೃಹೀತೋಪಿ ಭವತಾ ಭೂರಿ ಕರ್ಮಣ. ತಾತ್ಪರ್ಯ ಇದೆ. ಇಲ್ಲೇನು ತಾತ್ಪರ್ಯ ಇದ್ದಂಗಿಲ್ಲ. ಪುರಾಣದಲ್ಲಿ ಬಳಿರಪಿ ಅಸುರಾವೇಶಾತ್ ಸ್ತವನ್ನಪಿ ಜನಾರ್ದನಂ ಆಕ್ಷಿಪತ್ಯಂತರ ಕ್ವಾಪಿ. ಬಲಿರಪ್ಯಸುರಾವೇಶಾತ್ ಸ್ತುವನ್ನಪಿ ಜನಾರ್ದನಂ ಆಕ್ಷಿಪತ್ಯಂತರ ಕ್ವಾಪಿ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಇತಿ ಬ್ರಹ್ಮಾಂಡೇ ಅಂತ. ಇದನ್ನ ಬೇರೆ ಕಡೆಗೆ ಕೊಟ್ಟಿದ್ದಾರೆ. ವಾಮನ ಬಲಿಚಕ್ರವರ್ತಿ ಹತ್ರ ಈ ರೀತಿ 3 ಪಾದ ಭೂಮಿಯನ್ನ ದಾನ ಬೇಡಿದಾಗ ಆಗ್ಲಿ ಅಂತ ವಾಗ್ದಾನ ಮಾಡಿ ಒಪ್ಪಿಕೊಂಡು ಬಿಟ್ಟ. ಶುಕ್ರಾಚಾರ್ಯ ತಡೆದ್ರು. ಅದಕ್ಕೆ ನಿಗ್ರಹ ಮಾಡಬೇಕು ಅಂತಾನೆ ಬಂದವನು ಭಗವಂತ. ಇದಕ್ಕೆ ಮುಂದಿನ ಶ್ಲೋಕ ಸರಿ. ಇಲ್ಲಿ ಒಂದು ಪ್ರಶ್ನೆ. ಬಲಿಚಕ್ರವರ್ತಿ ಪ್ರಹ್ಲಾದನಂತೆಯೇ ಒಬ್ಬ ಕರ್ಮಜ ದೇವತೆ. ಆದರೆ ಪ್ರಹ್ಲಾದ ಯಾವತ್ತೂ ಕೂಡ ಭಗವಂತನನ್ನ ಆಕ್ಷೇಪ ಮಾಡೋದಿಲ್ಲ. ಇಲ್ಲಿ ಬಲಿಚಕ್ರವರ್ತಿ ಮಾತ್ರ ವಾಮನನನ್ನ ಒಂದೇ ಸಮ ಆಕ್ಷೇಪ ಮಾಡ್ತಾನೆ ಇದ್ದಾನೆ. ನೀನು ನನ್ನನ್ನ ಮೋಸದಿಂದ ಬಂಧನ ಮಾಡಿರ್ಬೋದು, ಬ್ರಾಹ್ಮಣ ರೂಪದಿಂದ ಬಂದು ನನಗೆ ಶತ್ರುವಾಗಿ ಬಂದು ನನಗೆ ಮೋಸ ಮಾಡದಿ, ಬರುವಾಗ ಬಂದ ಪಾದ ಬೇರೆ, ಈಗ ನೀನು ಅಳೆಯೋ ಪಾದ ಬೇರೆ ಅಂತ ಹಿಂಗೆಲ್ಲ
ಒಳಗೇನೆ ಆಕ್ಷೇಪ ಪೂರ್ವಕವಾಗಿ ಮಾತಾಡ್ತಾ ಇದ್ದಾನಲ್ಲ, ಇದಕ್ಕೇನು ಕಾರಣ ಅಂತ ಒಂದು ಪ್ರಶ್ನೆ ಬರ್ತದೆ. ಇವನು ಕರ್ಮಜ ದೇವತೆ, ಪ್ರಹ್ಲಾದನು ಕರ್ಮಜ ದೇವತೆ. ಪ್ರಹ್ಲಾದ ಯಾವತ್ತೂ ಈ ರೀತಿಯಾದ ಆಕ್ಷೇಪವಾದ ಮಾತುಗಳನ್ನ ಒಂದು ಸಲನೂ ಆಡಿಲ್ಲ. ಆದ್ರೆ ಬಲಿ ಮಾತ್ರ ಮೇಲಿಂದ ಮೇಲೆ ಭಗವಂತನನ್ನ ಆಕ್ಷೇಪ ಮಾಡ್ತಾ ಇದ್ದಾನೆ. ಇದಕ್ಕೆ ಉತ್ತರ ಬ್ರಹ್ಮಾಂಡ ಪುರಾಣದಲ್ಲಿ ಬಲಿರಪ್ಯಸುರಾವೇಶಾತ್ ಸ್ತುವನ್ನಪಿ ಜನಾರ್ದನಂ ಅಂತ. ಬಲಿಯಲ್ಲಿ ಬಲಿ ಅನ್ನೋ ಹೆಸರಿನವನೇ ಮತ್ತೊಬ್ಬ ಅಸುರ ಇದ್ದಾನೆ. ಆ ಅಸುರನ ಆವೇಶ ಇವನೊಳಗಿದೆ. ಹಾಗೆ ಪ್ರಹ್ಲಾದನೊಳಗೆ ಯಾವುದೇ ಅಸುರಾವೇಶ ಇಲ್ಲ. ಅವನು ಅಸುರ ಕುಲದಲ್ಲಿ ಹುಟ್ಟಿದ್ದಾನಷ್ಟೆ, ಅವನಿಗೆ ಯಾವುದೇ ಅಸುರಾವೇಶ ಇಲ್ಲ. ಆದರೆ ಇಲ್ಲಿ ಬಲಿಚಕ್ರವರ್ತಿ ಒಳಗೆ ಬಲಿ ಎಂಬಂತಹ ಹೆಸರಿನ ಅಸುರನ ಆವೇಶ ಇದೆ. ಆ ಆವೇಶದ ಭರದಲ್ಲಿ ಬಲಿ ಏನ್ ಮಾಡ್ತಾ ಇದ್ದಾನೆ, ಭಗವಂತನನ್ನ ಆಕ್ಷೇಪ ಮಾಡ್ತಾ ಇದ್ದಾನೆ ಹೊರತು ಸ್ವಭಾವತಃ ವಿಚಾರ ಮಾಡಿದ್ರೆ ಅವನು ಒಬ್ಬ ಭಕ್ತನೇ. ಪ್ರಹ್ಲಾದ ಮಾತ್ರ ರಹಿತಾಸುರೋಸುರಃ ಅಂತ ಭಾಗವತ. ಅವನತ್ರ ಯಾವತ್ತೂ ಕೂಡ ಅಸುರಾವೇಶ ಆಗಲೇ ಇಲ್ಲ, ಆಗೋದೂ ಇಲ್ಲ. ಆದ್ರಿಂದ ಅವನು ಯಾವತ್ತೂ ಭಗವಂತನನ್ನ ಆಕ್ಷೇಪ ಮಾಡಲೇ ಇಲ್ಲ, ಮಾಡೋದು ಇಲ್ಲ. ಬಲಿ ಮೂರು ಲೋಕವನ್ನ ದಾನವಾಗಿ ಕೊಟ್ಟರೂ ಕೂಡ ಅಸುರಾವೇಶ ಪೂರ್ವಕವಾಗಿ ಕೊಟ್ಟ ದಾನ ಅದು. ಆದ್ರಿಂದ ವಾಮನ ಅದಕ್ಕೆ ಮೋಕ್ಷ ಫಲವನ್ನ ಕೊಡಲಿಲ್ಲ. ತನಗೆ ವಾಗ್ದಾನ ಮಾಡಿದಂತೆ 3 ಹೆಜ್ಜೆ ಭೂಮಿಯನ್ನ ದಾನ ಮಾಡೋದ್ರಲ್ಲಿ ವಿಫಲನಾದ ಅನ್ನೋ ಕಾರಣದಿಂದ ಅವನನ್ನ ವರುಣಪಾಶದಿಂದ ಬಂಧನ ಮಾಡಿ ಪರ್ವತದ ಗುಹೆ ಒಳಗೆ ಕೆಲವು ಕಾಲ ಅವನನ್ನ ಬಂಧನದಲ್ಲಿ ಇಡ್ತಾನೆ. ಕೊನೆಗೆ ಅವನ ಅಪರಾಧವನ್ನ ಕ್ಷಮಾ ಮಾಡ್ತಾನೆ. ಇದು ಅಸುರಾವೇಶ ಪ್ರಯುಕ್ತವಾದದ್ದು ಅಂತ ಅದನ್ನ ಕ್ಷಮಿಸಿ ಮುಂದೆ ಇಂಥ ಅಸುರಾವೇಶ ಅವನಿಗೆ ಯಾವತ್ತೂ ಬಾರದೇ ಇರುವಂತೆ ಸುತಳ ಲೋಕದಲ್ಲಿ ಇಟ್ಟು ಅವನನ್ನು ರಕ್ಷಣೆ ಮಾಡಿ ಅವನ ಮನೆ ಬಾಗಿಲಿನಲ್ಲಿ ನಿಂತು ಕಾಯ್ತಾನೆ ವಾಮನ. ಅದು ಮುಂದೆ ಬರ್ತದೆ. ಅಷ್ಟೇ ಅಲ್ಲದೆ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ನಿನಗೆ ಕೊಡ್ತೇನೆ ಅಂತ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಇದು ಬಲಿಗೂ ಮತ್ತು ಪ್ರಹ್ಲಾದನಿಗೂ ಇರ್ತಕ್ಕಂತಹ ವ್ಯತ್ಯಾಸ. ಬಲಿ ಸ್ವರ್ಗವನ್ನ ಆಕ್ರಮಣ ಮಾಡಿದ್ದು ಕೂಡ ಈ ಅಸುರಾವೇಶದಿಂದಲೇ. ಅವನು ಈಗಲೇ ಸ್ವರ್ಗ ಬೇಕು ನನಗೆ ಅಂತ ಇಂದ್ರನ ಮೇಲೆ ದಂಡೆತ್ತಿ ಹೋಗಿ ಆಕ್ರಮಣ ಮಾಡಿ ಇಂದ್ರ ಪದವಿಯನ್ನ ಗಟ್ಟಿಸಿಕೊಂಡದ್ದು ಕೂಡ ಅಸುರಾವೇಶದಿಂದ. ಹೀಗೆ ಅವನು ಸಂಪಾದನೆ ಮಾಡಿದ ಹಣ ಏನಿದೆ ಅಲ್ಲ, ಅದು ಅನ್ಯಾಯದಿಂದ ಸಂಪಾದನೆ ಮಾಡಿರ್ತಕ್ಕಂತಹ ಸಂಪತ್ತು. ಅನ್ಯಾಯದಿಂದ ಸಂಪಾದನೆ ಮಾಡಿದ ಸಂಪತ್ತನ್ನ ದಾನ ಮಾಡೋದೇನಿದೆ ಅದು ತಾಮಸ ದಾನ ಅಂತ ಕರೆಸ್ಕೊಳ್ತದೆ. ನಾವು ನಮ್ಮ ಸಾತ್ವಿಕವಾದ ರೀತಿಯಲ್ಲಿ ಸಂಪಾದನೆ ಮಾಡಿದ ಹಣವನ್ನ ಸಾತ್ವಿಕವಾದ ರೀತಿಯಲ್ಲಿ ದಾನ ಮಾಡೋದು ಸಾತ್ವಿಕ ದಾನ. ಅನ್ಯಾಯದಿಂದ ಸಂಪಾದನೆ ಮಾಡಿದ ಹಣವನ್ನ ದಾನ ಮಾಡೋದೇನಿದೆ ಅದು ತಾಮಸ ದಾನ. ಆದ್ರಿಂದ ಅದು ಕೂಡ ಅಸುರಾವೇಶದಿಂದಲೇ ಮಾಡ್ತಾ ಇರೋದು. ಅವನು ಸಂಪಾದನೆ ಮಾಡಿದ್ದು ಅಸುರಾವೇಶದಿಂದ, ಅದನ್ನ ದಾನ ಮಾಡ್ತಾ ಇರೋದು ಅಸುರಾವೇಶದಿಂದಲೇ. ಇದಕ್ಕೋಸ್ಕರನೇ ಶುಕ್ರಾಚಾರ್ಯರು ಅವನನ್ನ ತಡೆದದ್ದು, ಬೇಡ ಕೊಡಬೇಡ ಅಂತ ತಡೆದದ್ದು ಕಾರಣನೂ ಕೂಡ ಇದೇ ಕಾರಣ. ಇದು ಬೇರೆ ಯಾವ ವ್ಯಾಖ್ಯಾನಕಾರರಿಗೂ ತಿಳಿಯೋದಿಲ್ಲ ಈ ವಿಷಯ. ಯಾಕೆಂದ್ರೆ ಅವರ ಪ್ರಕಾರ ಜೀವದ್ವಯ ಸಮಾವೇಶ ಅನ್ನೋ ಒಂದು ಪ್ರಕ್ರಿಯೆಯೇ ಯಾರಲ್ಲೂ ಇಲ್ಲ. ಯಾವ ವ್ಯಾಖ್ಯಾನಕಾರರು ಕೂಡ ಒಬ್ಬ ಜೀವನಲ್ಲಿ ಒಂದು ದೇಹದಲ್ಲಿ 2 ಜೀವ ಪ್ರವೇಶ ಆಗ್ತದೆ, ಒಂದು ಅಸುರ ಒಬ್ಬ ದೇವತೆ ಅಂತನ್ನೋ ಈ ಒಂದು ಪ್ರಕ್ರಿಯೆಯನ್ನ ಅವ್ರು ಯಾರೂ ಒಪ್ಪೋದಿಲ್ಲ. ಅವ್ರಿಗ್ಯಾರಿಗೂ ಅದು ಗೊತ್ತೇ ಇಲ್ಲ. ಆದ್ರಿಂದ ಬಲಿಚಕ್ರವರ್ತಿ ಆಡಿದ ಎಲ್ಲಾ ಮಾತು, ಎಲ್ಲಾ ಕೃತಿ ಎಲ್ಲವೂ
ಬಲಾತ್ಕಾರವಾಗಿ ಅವರಿಗೆ ಬೇರೆ ಅಭಿಪ್ರಾಯಗಳನ್ನೇ ತಂದು ಕೊಡ್ತದೆ. ಅದನ್ನೇ ಅವರು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಅವರು ಆ ತರನೇ ವಿಚಾರ ಮಾಡಿ ಅದನ್ನು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲ ವ್ಯಾಖ್ಯಾನಕಾರರು. ಶುಕ್ರಾಚಾರ್ಯರು ಅವನಿಗೆ ಹೇಳಿದ್ರು, ಈ ವಾಮನ ಸಾಕ್ಷಾತ್ ಭಗವಂತ ಅಂತ ಹೇಳಿದ್ರೂ ಕೂಡ ಬಲಿಚಕ್ರವರ್ತಿ ಅವನಿಗೆ ನಮಸ್ಕಾರ ಮಾಡೋದು, ಅವನಿಗೆ ಉಪಚಾರ ಮಾಡೋದು ಆ ಥರ ಎಲ್ಲ ಮಾಡಲಿಲ್ಲ. ಭಗವಂತ ಅಂತ ಗೊತ್ತಾದ ಮೇಲೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ಪ್ರಹ್ಲಾದನಂತೆ. ಶುಕ್ರಾಚಾರ್ಯರಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲ, ಭಗವಂತನಿಗೆ ದಾನ ನೀಡಬೇಡ ಅಂತ ಇದ್ದಾರೆ. ಆದ್ರಿಂದ ಅವರೆದುರಿಗೆ ಬಲಿ ತನ್ನ ಭಗವದ್ಭಕ್ತಿಯನ್ನ ಹೊರಗೆ ತೋರಿಸ್ಕೊಳ್ಳೋದಿಲ್ಲ ಅಂತ. ಶಯೀತ ನಿಹತೋಮಯ, ನನ್ನಿಂದ ಹತನಾಗಿ ರಣರಂಗದಲ್ಲಿ ಬೀಳ್ತಾನೆ ಹರಿ ಅಂತ ಮೇಲ್ನೋಟಕ್ಕೆ ಅರ್ಥ. ಹತನಾಗಿ ಬೀಳ್ತಾನೆ ಅಂದ್ರೇನು? ಅದು ಸರ್ವಥಾ ಅಲ್ಲ. ಅಲ್ಲಿ ಒಂದು ಕಾಕು ಮಾತಿದೆ, ವಿಷತ್ವಂ ನಿರಯಂ, ನೀನ್ ನರಕದಲ್ಲಿ ಬೀಳು ಅಂತ ವಾಮನ ಹೇಳಿದ ಮಾತಿಗೆ ನಿರಯ ಅಂದ್ರೆ ವೈಕುಂಠ ಅಂತ ಅರ್ಥ. ಅದಕ್ಕೆ ನೀನು ವೈಕುಂಠ ಲೋಕವನ್ನು ಪ್ರವೇಶ ಮಾಡು ಅಂತ ಅದಕ್ಕೆ ಎರಡೆರಡು ಅರ್ಥ ಬರೋ ಹಾಗೆ ಇದೆ ಇದು ಮಾತು. ಬಲಿಚಕ್ರವರ್ತಿಯನ್ನ ವಾಮನ ಬಂಧನ ಮಾಡಿದ್ದು ಅವನ ದಾನಶೂರತೆ, ಸತ್ಯ, ಧೈರ್ಯ ಇದನ್ನೆಲ್ಲ ಲೋಕಕ್ಕೆ ತೋರಿಸ್ಲಿಕ್ಕೋಸ್ಕರ. ಅವನ ಸರ್ವಸ್ವವನ್ನು ಅಪಹಾರ ಮಾಡಿ ಋಣಿಯಾಗಿ ತಾನೇ ಅವನ ಮನೆ ಬಾಗಿಲು ಕಾಯ್ತಾ ಇದ್ದಾನೆ ವಾಮನ. ವಸ್ತುತಃ ಜೀವದ್ವಯಾವೇಶ ಇಟ್ಕೊಂಡ್ರೂ ಕೂಡ ಈ ರೀತಿ ಬೇರೆ ಬೇರೆ ಅಭಿಪ್ರಾಯವನ್ನ ನಾವು ಹೇಳೋದು ಸಜ್ಜೀವನ ವಿವಕ್ಷೆಯನ್ನು ಇಟ್ಟುಕೊಂಡು ಹೇಳಿದ್ರೆ ಅದು ಸರಿ ಆಗ್ತದೆ. ಒಳಗೆ ಒಳ್ಳೆ ಸಜ್ಜೀವ ಇದ್ದಾನೆ, ಅವನ ವಿವಕ್ಷೆ ಇಟ್ಟುಕೊಂಡು ಈ ರೀತಿ ಹೇಳಬಹುದು. ಆದ್ರೆ ಅಸುರಾವೇಶವನ್ನ ಒಪ್ಪದೇ ಇದ್ರೆ ಈ ರೀತಿ ಬಲಾತ್ಕಾರದಿಂದ ಬೇರೆ ಅರ್ಥವನ್ನ ಹೊರಡಿಸೋದು ಮೂಲಕ್ಕೆ ಅಪಚಾರ ಆಗತ್ತೆ. ಬಲಿಗೆ ಮಾತ್ರ ಭಗವಂತನಲ್ಲಿ ಭಕ್ತಿ ಇದೆ, ಶುಕ್ರಾಚಾರ್ಯರಿಗಿಲ್ಲ ಅಂತ ಅನ್ನೋದು ಕೂಡ ದೊಡ್ಡ ಅಪಚಾರವೇ. ಶುಕ್ರಾಚಾರ್ಯರು ಅವರು ಮಹಾವಿಷ್ಣು ಭಕ್ತರು, ಅವರಿಗಿರ್ಲಿಲ್ಲ, ಅದಕ್ಕೋಸ್ಕರ ಅವರು ತಡಿತಾ ಇದ್ದಾರೆ ಅಂತ ಈ ರೀತಿ ಅರ್ಥ ಮಾಡೋದು ಕೂಡ ಅದು ಒಂದು ದೊಡ್ಡ ಅಪಚಾರ ಆಗ್ತದೆ. ಹಾಗಾಗಿ ಅಸುರಾವೇಶಕ್ಕೆ ಒಳಗಾಗಿದ್ದಂತಹ ಬಲಿ ದಾನದ ನೆಪದಿಂದ ಭಗವಂತನಲ್ಲಿ ಅಪಚಾರವನ್ನ ಮಾಡಬಾರದು ಅಂತ ಪ್ರಯತ್ನ ಮಾಡಿದ್ರು ಶುಕ್ರಾಚಾರ್ಯರು. ಅವರು ಮಹಾಭಗವದ್ ಭಕ್ತರಾದ್ದರಿಂದ ದಾನ ಕೊಡ್ತೇನೆ ಅನ್ನೋ ನೆಪದಲ್ಲಿ ಭಗವಂತನಿಗೆ ಅಪಚಾರ ಮಾಡ್ತಾ ಇದ್ದಾನೆ ಅವನು ಅಂತ ತಡೆದ್ರು. ಆ ಉದ್ದೇಶದಿಂದ ತಡೆದ್ರು ಅಂತ ಇಟ್ಕೊಳ್ಬೇಕೇ ಹೊರತು ಬೇರೆ ವ್ಯಾಖ್ಯಾನಕಾರ ಹೇಳಿದಂತೆ ಅವರಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲ ಅದಕ್ಕೆ ಕೊಡಬೇಡ ಅಂತ ತಡೆದ್ರು ಅಂತ ಹಿಂಗೆಲ್ಲ ಅರ್ಥ ಮಾಡಬಾರದು. ಬ್ರಹ್ಮಾಂಡ ಪುರಾಣದ ಈ ವಾಕ್ಯವನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಆಚಾರ್ಯ ಇಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಬಲಿರಪ್ಯಸುರಾವೇಶಾತ್ ಸ್ತುವನ್ನಪಿ ಜನಾರ್ದನಂ ಆಕ್ಷಿಪತ್ಯಂತರಾ ಕ್ವಾಪಿ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉದಾಹರಿಸಿ, ಬಲಿ ಸ್ವಭಾವತಃ ಅವನು ಜನಾರ್ದನನನ್ನ ಸ್ತೋತ್ರ ಮಾಡ್ತಕ್ಕಂತಹ ಭಕ್ತನೇ. ಪ್ರಹ್ಲಾದನಂತೆ ಅವನು ಕೂಡ ಒಬ್ಬ ಕರ್ಮಜ ದೇವತೆ, 19ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ಕರ್ಮಜ ದೇವತೆನೆ. ಆದರೂ ಕೆಲವೊಮ್ಮೆ ಇಂಥ ಸಂದರ್ಭದಲ್ಲಿ ಭೂಮಿದಾನ ಕೊಡುವಂತ ಸಂದರ್ಭ ಮೊದಲಾದ ಸಂದರ್ಭಗಳಲ್ಲಿ ಭಗವಂತನನ್ನ ಆಕ್ಷೇಪ ಮಾಡಿದ್ದು ಅಸುರಾವೇಶದಿಂದ. ಆದರೆ ಪ್ರಹ್ಲಾದ ಮಾತ್ರ ಸದಾ ಕಾಲ ಭಗವಂತನ ಭಕ್ತಿ ಉಳ್ಳವನೇ, ಅವನಲ್ಲಿ ಅಸುರಾವೇಶ ಇಲ್ಲ ಅಂತ ಸ್ಪಷ್ಟವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಅದನ್ನ ಈ ಸಂದರ್ಭದಲ್ಲಿ ಇಟ್ಟುಕೊಳ್ಬೇಕು. ಇಲ್ಲಿ ಈ ಸ್ಕಂದದಲ್ಲಿ ಅನೇಕ ಅಧ್ಯಾಯಗಳನ್ನ ನಾವು ತಾತ್ಪರ್ಯವನ್ನ ಇಲ್ಲದೆ ನೋಡ್ತಾ ಬರ್ತಾ ಇದ್ದೇವೆ. ತಾತ್ಪರ್ಯವನ್ನ ಆಚಾರ್ಯರು ಎಲ್ಲೂ ಕೂಡ ಬರೆದಿಲ್ಲ. ಈ ಸಂದರ್ಭದಲ್ಲಿ ಮಾತ್ರ ಇದೊಂದು ಶ್ಲೋಕಕ್ಕೆ
ಬರೀತಾರೆ. ಇದೊಂದೇ ಒಂದು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ಕೊಡ್ತಾರೆ. ಇನ್ನೆಲ್ಲೂ ಹಿಂದಿನ ಸುಮಾರು 4-5 ಅಧ್ಯಾಯಗಳಲ್ಲಿ ಎಲ್ಲಿಯೂ ಕೂಡ ತಾತ್ಪರ್ಯ ಬಂದಿಲ್ಲ. ಅಷ್ಟಮ ಸ್ಕಂದದಲ್ಲಿ ನಾವು ಈ ಹಿಂದೆ ತಾತ್ಪರ್ಯವನ್ನ ನೋಡಿದ್ದು ಅಂತಂದ್ರೆ 9ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಅಷ್ಟಮ ಸ್ಕಂದದ 9ನೇ ಅಧ್ಯಾಯದಲ್ಲಿ ಆಚಾರ್ಯರು ಅಲ್ಲಿಯೂ ಕೂಡ ಒಂದು ಶ್ಲೋಕ ಮಾತ್ರ ತಾತ್ಪರ್ಯ ಬರೆದಿದ್ದಾರೆ, 57ನೇ ಶ್ಲೋಕದಲ್ಲಿ. ಅದಕ್ಕೆ ಹಿಂದೆ 8ನೇ ಅಧ್ಯಾಯದಲ್ಲಿ ಬಂದಿದೆ ಕೆಲವು ಆಚಾರ್ಯ ತಾತ್ಪರ್ಯ. ಈ ಸ್ಕಂದದಲ್ಲಿ ಹೆಚ್ಚು ತಾತ್ಪರ್ಯ ಇಲ್ಲ. ಅದು ಬಿಟ್ರೆ ಇವಾಗ ಈ 21ನೇ ಅಧ್ಯಾಯದವರೆಗೂ ಕೂಡ ಎಲ್ಲೆಲ್ಲೂ ತಾತ್ಪರ್ಯವನ್ನ ಆಚಾರ್ಯ ಬರೆದಿಲ್ಲ. ಇಲ್ಲಿ ಮಾತ್ರ ಈ ಶ್ಲೋಕಕ್ಕೆ ಬರೆದಿದ್ದಾರೆ. ಇನ್ನು ಮುಂದೆನೂ ಕೂಡ ಸುಮಾರು 23ನೇ ಅಧ್ಯಾಯದವರೆಗೂ ಇಲ್ಲ. ಅಲ್ಲಿ ಒಂದು ಶ್ಲೋಕ ಬರೀತಾರೆ ಅಷ್ಟೆ. ಇನ್ನು ಒಂದು ಶ್ಲೋಕ ಮಾತ್ರ ಇದೆ ಈ ಸ್ಕಂದದಲ್ಲಿ. ಅಷ್ಟಮ ಸ್ಕಂದ ಮುಗಿಯೋದ್ರೊಳಗೆ ಇನ್ನು ಒಂದು ಶ್ಲೋಕ ಮಾತ್ರ ಬರ್ತದೆ ಆಚಾರ್ಯ ತಾತ್ಪರ್ಯ. ಜಾಸ್ತಿ ಈ ಅಷ್ಟಮ ಸ್ಕಂದಕ್ಕೆ ಆಚಾರ್ಯ ತಾತ್ಪರ್ಯ ಬರೆದಿಲ್ಲ. ಸುಲಭವಾಗಿದೆ, ಅಂಥ ಒಂದು ಕಷ್ಟ ಏನಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಇಲ್ಲಿ ಹೆಚ್ಚು ಏನು ವಿಷಯವನ್ನು ಹೇಳಲಿಕ್ಕೆ ಹೋಗಿಲ್ಲ. ಇಲ್ಲಿ ಮಾತ್ರ ಸಂಶಯ ನಮಗೆ ಬರ್ತಕ್ಕಂಥ ಸಂದರ್ಭ ಇದೆ. ಅದಕ್ಕೋಸ್ಕರ ಬ್ರಹ್ಮಾಂಡ ಪುರಾಣದ ಇದೊಂದು ವಾಕ್ಯವನ್ನ ಉದಾಹರಣೆ ಮಾಡಿದ್ದಾರೆ. ಹಾಗಾಗಿ ಪ್ರಹ್ಲಾದನಿಗೂ ಬಲಿಚಕ್ರವರ್ತಿಗೂ ಒಂದೇ ಕಕ್ಷೆಯಲ್ಲಿರ್ತಕ್ಕಂಥವರಾದರೂ ಕೂಡ ಇಂತಹ ವ್ಯತ್ಯಾಸ ಬರಲಿಕ್ಕೆ ಕಾರಣ ಪ್ರಹ್ಲಾದನಲ್ಲಿ ಯಾವತ್ತೂ ಕೂಡ ಅಸುರಾವೇಶ ಆಗೋಲ್ಲ, ಇವನಿಗೆ ಅಸುರಾವೇಶದಿಂದ ಇಂತಹ ಪ್ರಕ್ರಿಯೆಗಳು ನಡೀತು ಅಂತ ಇಟ್ಕೊಳ್ಬೇಕು. ಮುಂದೆ ಇನ್ನೂ ಹೇಳ್ತಾನೆ ಬಲಿಚಕ್ರವರ್ತಿ, ಪಿತಾಮಹೋ ಮೇ ಭವದೀಯ ಸಮ್ಮತಃ ಪ್ರಹ್ಲಾದ ಆವಿಷ್ಕೃತ ಸಾಧುವಾದಃ ಭವದ್ವಿಪಕ್ಷೇಣ ವಿಚಿತ್ರವೈಶಸಂ ಸಂಪ್ರಾಪಿತಸ್ತತ್ಪರಮಸ್ವಪಿತ್ರಾ. ನೀನು ಬಂಧನ ಮಾಡಿರೋದ್ರಿಂದ ನನಗೆ ನಾಚಿಕೆನೂ ಇಲ್ಲ, ದುಃಖವೂ ಇಲ್ಲ ಅಂತ ಹಿಂದೆ ಹೇಳ್ದ. ಆಮೇಲೆ ಹೇಳ್ತಾನೆ, ನನ್ನ ಅಜ್ಜ ಪಿತಾಮಹ ಪ್ರಹ್ಲಾದ ನಿನ್ನ ಭಕ್ತರಿಗೆ ಅತ್ಯಂತ ಪ್ರೀತಿಪಾತ್ರನಾಗಿದ್ದು ಅವರೆಲ್ಲರೂ ಅವನನ್ನ ಶುದ್ಧ ಭಕ್ತ ಅಂತ ಕೊಂಡಾಡ್ತಾ ಇದ್ದಾರೆ. ಎಲ್ಲಾ ಭಗವದ್ಭಕ್ತರು ಕೂಡ ನನ್ನ ಅಜ್ಜ ಪ್ರಹ್ಲಾದನನ್ನ ಅತ್ಯಂತ ಶುದ್ಧ ಭಕ್ತ ಅಂತ ಹೇಳಿ ಇವತ್ತಿಗೂ ಕೊಂಡಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಅಂಥ ಪ್ರಹ್ಲಾದ ನಿನ್ನ ಭಕ್ತ ಅಂತ ನಿನ್ನ ವಿರೋಧಿಯಾದಂತಹ ತಂದೆ ಅವನನ್ನ ನಾನಾ ರೀತಿಯಾಗಿ ಹಿಂಸೆಗೆ ಗುರಿಪಡಿಸ್ಬಿಟ್ಟ. ಆ ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ನಿನ್ನ ಭಕ್ತ ಅನ್ನೋ ಕಾರಣದಿಂದಲೇನೆ ಅವನನ್ನ ಅನೇಕ ಹಿಂಸೆಗೆ ಗುರಿ ಮಾಡಿದ. ಅವನು ಭಗವದ್ಭಕ್ತ ಅಂತನ್ನೋ ಒಂದೇ ಒಂದು ಕಾರಣದಿಂದ ಆ ತಂದೆಯಾದಂತಹ ಹಿರಣ್ಯಕಶಿಪುವಿನಿಂದ ತುಂಬಾ ಹಿಂಸೆಯನ್ನ ಅನುಭವಿಸ್ಬೇಕಾಯ್ತು ನನ್ನ ಅಜ್ಜ ಪ್ರಹ್ಲಾದ. ಪಿತಾಮಹೋ ಮೇ ಭವದೀಯ ಸಮ್ಮತಃ ಪ್ರಹ್ಲಾದ ಆವಿಷ್ಕೃತ ಸಾಧುವಾದಃ ಭವದ್ವಿಪಕ್ಷೇಣ ವಿಚಿತ್ರವೈಶಸಂ ಸಂಪ್ರಾಪಿತಸ್ತತ್ಪರಮಸ್ವಪಿತ್ರಾ ಕಿಮಾತ್ಮನಾನೇನ ಜಹಾತಿ ಯೋ ಮದಂ ಕಿಮಾತ್ಮನಾನೇನ ಜಹಾತಿ ಯೋ ಮುದಂ ಕಿಂ ರಿಕ್ತಹಾರೈ ಸ್ವಜನಾಖ್ಯದಸ್ಯುಭಿಃ ಕಿಂ ಜಾಯಯಾ ಸಂಸೃತಿ ಹೇತುಭೂತಯಾ ಮರ್ತ್ಯಸ್ಯ ಗೇಹೈ ಕಿಮಿಹಾಯುಷೋ ವ್ಯಯಃ. ಆಚಾರ್ಯ, ಈ ಬುಕ್ ನನ್ನ ಬುಕ್ಲಿ ಬಂದು ಯೋ ಅಂತಃ ಇದೆ, ಜಘಾತಿ ಯೋ ಅಂತಃ ಅಂತಃ. ಹೌದು, 2 ಪಾಠ ಇದೆ. ಯೋ ಮುದಂ ಅಂತ ಒಂದು ಪಾಠ, ವಿಜಯಧ್ವಜ ತೀರ್ಥೆಯ ಪ್ರಕಾರ ಯೋ ಮುದಂ ಅಂತ ಪಾಠ.
ಕಿಮಾತ್ಮನಾನೇನ ಜಹಾತಿಯೋ ಮುದಂ ಅಂತ. ಉಳಿದವರ ವ್ಯಾಖ್ಯಾನ ಪ್ರಕಾರ ಕಿಮಾತ್ಮನಾನೇನ ಜಹಾತಿಯೋಂತತಃ, ಎರಡು ಪಾಠ ಇಟ್ಟುಕೊಳ್ಬಹುದು. ಪ್ರಹ್ಲಾದ ಆಲೋಚನೆ ಮಾಡಿದ್ದಂತೆ, ಇಷ್ಟೆಲ್ಲ ತಂದೆಯಾದಂಥ ಹಿರಣ್ಯಕಶಿಪು ತೊಂದರೆಗಳನ್ನ ಕಷ್ಟಗಳನ್ನ ಕೊಡ್ತಾ ಇದ್ರೂ ಕೂಡ ಪ್ರಹ್ಲಾದ ಆಲೋಚನೆ ಹೇಗಿತ್ತು ಅಂದ್ರೆ, ಕೊನೆಗೆ ಎಲ್ಲರನ್ನೂ ಬಿಟ್ಟು ಹೋಗ್ತಕ್ಕಂಥದ್ದು ಈ ಶರೀರ. ಇದೇನ್ ನಮ್ಮ ಜೊತೆ ಕೊನೆ ತನಕ ಇರುವಂಥದ್ದಲ್ಲ. ಎಲ್ರೂ ಕೂಡ ಈ ಶರೀರವನ್ನ ಬಿಟ್ಟು ಹೋಗಲೇಬೇಕು. ಅಂತಹ ಬಿಟ್ಟು ಹೋಗುವ ಈ ಶರೀರದಿಂದ ಏನು ಪ್ರಯೋಜನ ಅಂತ ಆಲೋಚನೆ ಮಾಡ್ದ. ಮತ್ತೆ ಮಕ್ಕಳೇನು ಮಾಡ್ತಾರೆ? ಕಷ್ಟಪಟ್ಟು ತಂದೆ ಸಂಪಾದನೆ ಮಾಡಿದ ಹಣ ಅದನ್ನೆಲ್ಲ ಅಪಹಾರ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳು. ಕಷ್ಟಪಟ್ಟು ಸಂಪಾದನೆ ಮಾಡಿದ ತಂದೆ ಸಂಪಾದನೆ ಮಾಡಿದ ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ದೋಚಿಕೊಂಡು ಹೋಗ್ತಕ್ಕಂಥ ಮಕ್ಕಳಿಂದ ಏನು ಉಪಯೋಗ? ಇನ್ನು ಬಂಧು ಬಾಂಧವರು, ಅವರು ಸಂಪತ್ತನ್ನ ಅಪಹಾರ ಮಾಡ್ತಕ್ಕಂಥವ್ರೆ. ಅಂತಹ ಬಂಧುಗಳು ಎಂಬ ಸೊಬಗಿನಿಂದ ಬರ್ತಾರಲ್ಲ, ಅವರೆಲ್ಲ ಕಳ್ಳರು. ಬಂಧು ಬಾಂಧವರು ಅಂತ ಹೇಳಿ ಹೇಳಿಕೊಂಡು ಬರ್ತಕ್ಕಂತಹ ಸಂಪತ್ತನ್ನ ಅಪಹಾರ ಮಾಡತಕ್ಕಂತಹ ಕಳ್ಳರಿಂದ ಆದರೂ ಏನು? ಸ್ವಜನಾಖ್ಯ ದಸ್ಯುಬಿಹಿ ಅಂತಾರೆ. ಸ್ವಜನ ಎಂಬಂತಹ ಸೋಗಿನಿಂದ ಬರ್ತಕ್ಕಂತಹ ದಸ್ಯುಗಳು ಕಳ್ಳರು ಅಂತ. ಬಂಧು ಬಾಂಧವರೆಲ್ಲ ಕಳ್ಳರು. ಬಂಧುಗಳು ಅನ್ನೋ ವೇಷ ಹಾಕೊಂಡು ಬಂದು ನಮ್ಮಲ್ಲಿರೋ ಸಂಪತ್ತನ್ನ ಅಪಹಾರ ಮಾಡಿಕೊಂಡು ಹೋಗ್ತಕ್ಕಂತಹ ಕಳ್ಳರಿಂದ ಆದರೂ ಏನು ಉಪಯೋಗ? ತಾಯಿಯ ಗರ್ಭದಲ್ಲಿ ಮಗನ ರೂಪದಿಂದ ತಂದೆಯೇ ಪುನಃ ಹುಟ್ಟುತ್ತಾನೆ ಅಂತ ಹೇಳ್ತದೆ ಶಾಸ್ತ್ರ. ತಂದೆಯೇ ಮತ್ತೊಂದು ರೂಪದಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟುತ್ತಾನಂತೆ. ಹೀಗೆ ಪುನರ್ಜನ್ಮಕ್ಕೆ ಕಾರಣಳಾದಂತಹ ಹೆಂಡತಿ ಅವಳು, ತನ್ನ ಹೆಂಡತಿ ತನಗೇ ಪುನರ್ಜನ್ಮಕ್ಕೆ ಕಾರಣ. ಯಾಕೆಂದ್ರೆ ತಾನೇ ಅವಳ ಹೊಟ್ಟೆಯಲ್ಲಿ ಮತ್ತೊಂದು ರೂಪದಿಂದ ಮಗನಾಗಿ ಹುಟ್ಟುತ್ತಾನೆ. ಅಂತಹ ಹೆಂಡತಿಯಿಂದಾದರೂ ಏನು ಉಪಯೋಗ ಅಂತ ಆಲೋಚನೆ ಮಾಡಿದ್ದಂತೆ ಪ್ರಹ್ಲಾದ. ಇನ್ನು ಮನೆ ಮಠ ಮೊದಲಾದವುಗಳು ಏನಿದ್ದಾವೆ, ಆ ಮನೆ ಮೊದಲಾದವುಗಳಿಂದಲಾದರೂ ಏನು ಉಪಯೋಗ? ಇದೆಲ್ಲದರಲ್ಲಿ ಆಸಕ್ತಿಯನ್ನ ಇಟ್ಕೊಂಡಂತಹ ಮನುಷ್ಯ ವ್ಯರ್ಥವಾಗಿ ಆಯುಷ್ಯವನ್ನು ಕಳ್ಕೊಳ್ತಾ ಇದ್ದಾನೆ. ಇದ್ಯಾವುದೂ ಶಾಶ್ವತ ಅಲ್ಲ ಅಂತ ಹೀಗೆ ಪ್ರಹ್ಲಾದ ಆಲೋಚನೆ ಮಾಡ್ತಾ ಇದ್ದಾನೆ. ಪ್ರಹ್ಲಾದನ ಆಲೋಚನೆಯನ್ನ ಇವನು ಬಲಿ ಹೇಳ್ತಾನೆ ಇವಾಗ. ನನ್ನ ಅಜ್ಜ ಹೀಗೆ ಆಲೋಚನೆ ಮಾಡಿದ ಅಂತ. ಕಿಮಾತ್ಮನಾನೇನ ಜಹಾತಿಯೋ ಮುದಂ ಕಿಂ ರಿಕ್ತಹಾರೈ ಸ್ವಜನಾಖ್ಯದಸ್ಯುಭಿಃ ಕಿಂ ಜಾಯಯಾ ಸಂಸೃತಿ ಹೇತುಭೂತಯ ಮರ್ತ್ಯಸ್ಯ ಗೇಹೈ ಕಿಮಿಹಾಯುಷೋ ವ್ಯಯಃ. ಇದೆಲ್ಲ ಆಯುಷ್ಯ ವ್ಯರ್ಥ ಅಷ್ಟೆ. ಇದರೊಳಗೆ ಆಸಕ್ತಿಯನ್ನ ಪಡೆದು ಇದರಿಂದಲೇ ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಸಂಸಾರಿಗಳು. ಇತ್ತಂ ವಿನಿಶ್ಚಿತ್ಯ ಪಿತಾಮಹೋ ಮಹಾನ್ ಅಗಾಧ ಬೋಧೋ ಭವತಃಪಾದ ಪದ್ಮಂ ಧ್ರುವಂ ಪ್ರಪೇದೇ ಹ್ಯಕುತೋ ಭಯಂ ಜನಾತ್ ಭೀತಸ್ವಪಕ್ಷ ಕ್ಷಪಣಸ್ಯ ಸತ್ತಮಃ. ಈ ರೀತಿ ನನ್ನ ಅಜ್ಜ ಪ್ರಹ್ಲಾದ ಆಲೋಚನೆಯನ್ನ ಮಾಡಿ, ಮಹಾಜ್ಞಾನಿಯಾದಂತಹ ಅತ್ಯಂತ ಸಜ್ಜನ ನಮ್ಮ ತಾತ, ಅವನು ಎಲ್ಲಾ ಬಂಧು ಜನರ ಸಮಾಗಮವನ್ನ ಬಿಟ್ಟು ಅದಕ್ಕೆ ಹೆದರಿದ. ಅವನು ಬಂಧು ಜನರ ಸಮಾಗಮಕ್ಕೆ ಹೆದರಿದವನು. ಭಯಪಟ್ಟು ನೀನು ಅಸುರ ಪಕ್ಷದ ನಾಶಕ ಅಂತ ಗೊತ್ತಿದ್ರೂ ಕೂಡ, ಅಸುರರನ್ನೆಲ್ಲ ನಾಶ ಮಾಡತಕ್ಕಂಥವನು ನೀನು,
ಅಸುರರ ವಿರೋಧಿ ನೀನು ಅಂತ ಗೊತ್ತಿದ್ರೂ ಕೂಡ ನಿನ್ನ ಪಾದ ಕಮಲಗಳನ್ನ ಭಕ್ತಿಯಿಂದ ಹಿಡ್ಕೊಂಡವನು ನಮ್ಮ ಪಿತಾಮಹ. ಅದು ಒಂದೇ ನಿರ್ಭಯವಾದಂತಹ ಆಶ್ರಯ ಅಂತ ನಂಬಿದವನು ಪ್ರಹ್ಲಾದ. ಧ್ರುವಂ ಪ್ರಪೇದೆ, ದೃಢವಾಗಿ ಅದನ್ನೇ ಆಶ್ರಯಿಸಿದ ನಿನ್ನ ಪಾದಕಮಲಗಳನ್ನ. ನಿನ್ನ ಕಮಲಗಳೇನಿದ್ದಾವೆ ಅದು ಒಂದೇ ಅಕುತೋ ಭಯಂ, ನಿರ್ಭಯವಾದಂತಹ ಆಶ್ರಯ ಅಂತ ತಿಳಿದು ದೃಢವಾದ ಭಕ್ತಿಯಿಂದ ನಿನ್ನ ಪಾದಕಮಲಗಳನ್ನು ಆಶ್ರಯಿಸಿದಂಥವನು ನನ್ನ ಪಿತಾಮಹ. ಎಲ್ಲವನ್ನೂ ತ್ಯಾಗ ಮಾಡಿದವನವನು. ಅವನಿಗೆ ಎಲ್ಲದರ ಮೇಲೆ ವೈರಾಗ್ಯ ಇತ್ತು. ಮನೆ, ಮಠ, ಹೆಂಡತಿ, ಆಮೇಲೆ ಬಂಧು ಬಾಂಧವರು, ಸಂಪತ್ತು, ತಂದೆ, ತನ್ನ ಶರೀರವು ಕೂಡ ನಶ್ವರವಾದ ಆ ಶರೀರದ ಮೇಲೂ ಅವನಿಗೆ ಆಸೆ ಇರಲಿಲ್ಲ. ಎಲ್ಲವನ್ನೂ ತ್ಯಾಗ ಮಾಡಿ ನಿನ್ನ ಪಾದಕಮಲಗಳು ಒಂದೇ ನಿರ್ಭಯವಾದ ಆಶ್ರಯ ಅಂತ ತಿಳಿದು ಆ ಪಾದಕಮಲಗಳನ್ನು ನಂಬಿದಂಥವನು ಮಹಾಜ್ಞಾನಿಯಾದಂತಹ ಅತ್ಯಂತ ಸಜ್ಜನನಾದಂತಹ ನನ್ನ ಅಜ್ಜ ಪ್ರಹ್ಲಾದ. ಇತ್ತಂ ವಿನಿಶ್ಚಿತ್ಯ ಪಿತಾಮಹೋ ಮಹಾನ್ ಅಗಾಧ ಬೋಧೋ ಭವತಃ ಪಾದ ಪದ್ಮಂ ಧ್ರುವಂ ಪ್ರಪೇದೆ ಹ್ಯಕುತೋ ಭಯಂ ಜನಾತ್ ಭೀತಸ್ವಪಕ್ಷ ಕ್ಷಪಣಸ್ಯ ಸತ್ತಮಃ. ಅಥಾಹಮಪ್ಯಾತ್ಮರಿಪೋಸ್ತವಾಂತಿಕಂ ದೈವೇನ ನೀತಃ ಪ್ರಸಭಂ ತ್ಯಾಜಿತಶ್ರೀಃ ಇದಂ ಕೃತಾಂತಾಂತಿಕವರ್ತಿ ಜೀವಿತಂ ಯಯಾ ಧ್ರುವಂ ಸ್ತಬ್ಧಮತಿರ್ನ ಬುಧ್ಯತೆ. ಹೀಗೆ ಪ್ರಹ್ಲಾದನ ಬಗ್ಗೆ, ತನ್ನ ಅಜ್ಜನ ಬಗ್ಗೆ ಹೇಳಿ ಬಲಿಚಕ್ರವರ್ತಿ ಅಂತಾನೆ, ಅದಕ್ಕೋಸ್ಕರ ನಾನೂ ಕೂಡ ನನಗೆ ಶತ್ರುವಾದ ನಿನ್ನನ್ನೇ ಆಶ್ರಯಿಸ್ತೇನೆ ಅಂತಾನೆ. ನನ್ನ ಅಜ್ಜ ಹಾಗೆ ಮಾಡಿದ್ದಾನೆ. ನೀನು ಅಸುರ ಕುಲಕ್ಕೆ ಶತ್ರು ಅಂತ ಗೊತ್ತಿದ್ರೂ ಕೂಡ ನಿನ್ನ ಪಾದಕಮಲಗಳನ್ನೇ ನಂಬೆ ಅದೇ ಒಂದು ಗತಿ, ಅದೇ ನಿರ್ಭಯವಾದ ಆಶ್ರಯ ಅಂತ ತಿಳಿದು ಅದನ್ನೇ ನಂಬಿದವನು ನನ್ನ ಅಜ್ಜ. ಆದ್ರಿಂದ ನಾನೂ ಕೂಡ ನನಗೆ ಶತ್ರುವಾದ ನಿನ್ನ ಆಶ್ರಯಕ್ಕೆ ದೈವಾತ್ ಬಲಾತ್ಕಾರವಾಗಿ ಬರೋ ಹಾಗೆ ಆಗಿದೆ ಅಂತಾನೆ. ಅವನ ತರ ಪ್ರಹ್ಲಾದನ ಹಾಗೆ ಸ್ವಾಭಾವಿಕವಾದ ಭಕ್ತಿಯಿಂದ ಬಂದದ್ದಲ್ಲ, ಬಲಾತ್ಕಾರವಾಗಿ ನಾನು ನಿನ್ನ ಪಾದಕಮಲಗಳಿಗೆ ಬರೋ ತರ ಆಗಿದೆ. ದೈವವೇ ನನ್ನ ಸಂಪತ್ತನ್ನ ಕಸ್ಕೊಂಡ್ಬಿಟ್ಟಿದೆ, ನಾನಾಗೆ ಕೊಡ್ತಿದ್ನೋ ಇಲ್ಲ. ದೈವವೇ ನನಗೆ ನನ್ನ ಸಂಪತ್ತನ್ನ ಎಲ್ಲ ಕಸ್ಕೊಂಡಿದೆ. ಸಂಪತ್ತು ಕೈಯಲ್ಲಿತ್ತು ಅಂದ್ರೆ ಅದು ಜನರ ಬುದ್ಧಿಯನ್ನ ಹಾಳು ಮಾಡಿಬಿಡ್ತದೆ. ಬಹಳ ಕೆಟ್ಟದ್ದದು ಸಂಪತ್ತು, ಬುದ್ಧಿಯನ್ನ ಹಾಳು ಮಾಡತಕ್ಕಂಥದ್ದು. ಹಾಗಾಗಿ ಜನ ತಮ್ಮ ಜೀವನ ಶಾಶ್ವತ ಅಂತ ತಿಳ್ಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬರ ಜೀವನ ಆ ಯಮನ ವಶದಲ್ಲೇ ಇದೆ. ಯಾವಾಗ ಹಿಡಿದು ಎಳಿತಾನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕ್ಷಣದಲ್ಲಿ ಮರಣ ಬರ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಜನ ಇದನ್ನ ಅಶಾಶ್ವತ ಅಂತ ತಿಳ್ಕೊಳ್ಳೋದಿಲ್ಲ. ಇನ್ನೂ ಎಷ್ಟೋ ಅನೇಕ ವರ್ಷಗಳ ಕಾಲ ನಾನು ಬದುಕ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಆಸೆ ಇಟ್ಕೊಂಡೇ ಆ ಸಂಪತ್ತನ್ನ ನಂಬೇ ಬದುಕ್ತಾರೆ. ಆ ಸಂಪತ್ತು ಇರೋದ್ರಿಂದಲೇನೆ ಅವರ ಬುದ್ಧಿ ಹಾಳಾಗ್ತದೆ, ಎಲ್ಲಾ ಜನರ ಬುದ್ಧಿ ಹಾಳಾಗ್ತದೆ. ಅಂಥ ಸಂಪತ್ತನ್ನ ದೈವಾತ್ ಭಗವಂತ ನನ್ನ ಸಂಪತ್ತನ್ನ ಕಳ್ಕೊಂಡಿದ್ದಾನೆ, ಕಸ್ಕೊಂಡಿದ್ದಾನೆ. ಒಳ್ಳೇದೇ ಆಯ್ತು ನನಗೆ ಅಂತಾನೆ. ಬಲಾತ್ಕಾರವಾಗಿ ನಿನ್ನ ಪಾದಕಮಲಗಳನ್ನು ಆಶ್ರಯಿಸುವ ಹಾಗಾಗಿದೆ ನನಗೆ, ಅದು ನಮ್ಮ ಅಜ್ಜ ಮಾಡಿದ ಪುಣ್ಯ ಅಂತ ಅರ್ಥ. ಅವನಿಗೆ ಎಲ್ಲಾನು ತ್ಯಾಗ ಮಾಡಿ ನಿನ್ನ ಪಾದಕಮಲಗಳು ಒಂದೇ ಗತಿ ಅಂತ ಅದನ್ನೇ ಆಶ್ರಯಿಸಿದವನು ನಮ್ಮ ಅಜ್ಜ. ನಾನೀಗ ಅನಿವಾರ್ಯವಾಗಿ ನಿನ್ನ ಪಾದಕಮಲಗಳನ್ನು ಅನುಸರಣೆ ಮಾಡೋ ಹಾಗಾಯ್ತು.
ಅಂತ. ಇವನಿಗೆ ಭಕ್ತಿ ಇದೆ, ಈಗ ಒಳಗೆ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಇದು ಒಳಗೊಳಗೆ ಭಕ್ತಿಯೂ ಇದೆ, ಸ್ವಲ್ಪ ಆ ಅಸುರಾವೇಶದಿಂದ ನಾನು ಕೊಡ್ತಾ ಇದ್ದೇನೆ, ನಾನು ತಪ್ಪು ಮಾಡಿಲ್ಲ ಅನ್ನೋ ಭಾವನೆಗಳು ಬರ್ತಾ ಇದೆ. ಎರಡೆರಡನ್ನು ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೆ. ಕೈ ಸಂಪತ್ತೆಲ್ಲ ಬಿಟ್ಟು ಹೋಯ್ತು, ಕೈ ಬಿಟ್ಟು ಹೋಯ್ತು ಅಂತ ನಾನೇನ್ ದುಃಖ ಪಡೋದಿಲ್ಲ, ಆದ್ರೆ ಅಪಕೀರ್ತಿ ಬರ್ತದಲ್ಲ ಅಂತ ಹೆದರ್ತೇನೆ ಅಂತ ಹಿಂದೆ ಮಾತಾಡ್ದ. ನನಗೆ ಅಪಕೀರ್ತಿ ಬರಬಾರದು, ನಾನು ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ಳಿಲ್ಲ ಅನ್ನೋ ಅಪಕೀರ್ತಿ ಬರಬಾರದು, ಅದಕ್ಕೆ ಮಾತ್ರ ನಾನು ಭಯ ಪಡ್ತೇನೆ ಅಂತ. ಅಂದ್ರೆ ಈಗ ನಾನು ದಾನ ಮಾಡ್ತಾ ಇದ್ದೇನೆ, ಇದರಿಂದ ನನಗೆ ಒಳ್ಳೆ ಕೀರ್ತಿ ಬರ್ತದೆ ಅಂತ ಸಮಾಧಾನ ಮಾಡ್ಕೊಳ್ತಾ ಇದ್ದಾನೆ ಬಲಿ. ನನಗೆ ದೈವೇನ ನೀತಃ ಪ್ರಸಭಂ ತ್ಯಾಜಿತ ಶ್ರೀಹಿ ಅಂತಂದ್ರೆ ದೈವದಿಂದ ನನ್ನ ಸಂಪತ್ತನ್ನ ಆ ದೈವವೇ ಕಸ್ಕೊಂಡಿದೆ ಅಂತ. ಅಂದ್ರೆ ಹಿಂದೆ ಇದು ಪೂರ್ವಾರ್ಜಿತವಾದ ಪುಣ್ಯದಿಂದ ಬಂದಂತಹ ಸಂಪತ್ತು, ದೈವಾತ್ ಪೂರ್ವಾರ್ಜಿತದಿಂದ ಪುಣ್ಯ, ನಾನು ಹಿಂದೆ ಮಾಡಿದ ಪುಣ್ಯದಿಂದ ನನಗೆ ಬಂದ ಸಂಪತ್ತು ಹೋಯ್ತು, ಆದ್ರೆ ಕೀರ್ತಿ ಬಂತು ನನಗೆ ಅಂತ ಹಿಂಗ ಅನ್ಕೊಳ್ತಾ ಇದ್ದಾನೆ. ಸಂಪತ್ತು ಹೋದರೂ ಕೂಡ ಹೋಗ್ಲಿ, ಕೀರ್ತಿ ಬಂತಲ್ಲ ನನಗೆ, ನಾನು ಆ ಕೀರ್ತಿಯನ್ನ ಅಪೇಕ್ಷೆ ಪಡೋನು. ಸಂಪತ್ತೇನು ಇವತ್ತಿರ್ತದೆ ಹೋಗ್ತದೆ, ಆ ಸಂಪತ್ತನ್ನ ಪೂರ್ತಿಯಾಗಿ ದೈವ ಕಸ್ಕೊಂಡ್ರೂ ಕೂಡ ನನಗೆ ಒಳ್ಳೆ ಕೀರ್ತಿ ಬಂದಿದೆ, ಆ ಕೀರ್ತಿಗೆ ಅಪಕೀರ್ತಿಗೆ ಹೆದರೋನು ನಾನು, ಒಳ್ಳೆ ಕೀರ್ತಿ ಬಂದಿದೆ ನನಗೆ ಅಂತ ಸಮಾಧಾನ ಮಾಡ್ಕೊಳ್ತಾ ಇದ್ದಾನೆ. ಇದು ಪ್ರಹ್ಲಾದನಂತೆ ನಿರ್ವ್ಯಾಜವಾದ ಭಕ್ತಿ ಅಲ್ಲ. ಇದರಲ್ಲಿ ಸ್ವಲ್ಪ ಅಳುಕಿದೆ. ಪರಮಾತ್ಮನಲ್ಲಿ ಪೂರ್ತಿ ಶರಣಾಗತನಾಗಿಲ್ಲ ಇವನು. ನಾನು ಅಪಕೀರ್ತಿಗೆ ಹೆದರಿ ನನ್ನ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ನಾನು ಕೊಡ್ತಾ ಇದ್ದೇನೆ ಅಂತಾನೆ. ಅದು ಭಕ್ತಿಯಿಂದ ಅವನೇನು ಕೊಟ್ಟಿಲ್ಲ, ಕಸ್ಕೊಂಡದ್ದು, ಇನ್ನೇನು ಇಲ್ಲ, ಕೊಡ್ಲಿಕ್ಕೇನು ಇಲ್ಲ, ಎಲ್ಲವನ್ನು ಅವನು ಬಲಾತ್ಕಾರವಾಗೇ ತಗೊಂಡ ವಾಮನ. ಹಾಗಾಗಿ ತುಂಬಾ ವ್ಯತ್ಯಾಸ ಇದೆ ಪ್ರಹ್ಲಾದನ ಭಕ್ತಿಗೂ ಬಲಿಚಕ್ರವರ್ತಿ ಮಾಡ್ತಾ ಇರುವಂತಹ ಈ ದಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಥಾಹಮಪ್ಯಾತ್ಮರಿಪೋಸ್ತವಾಂತಿಕಂ ದೈವೇನ ನೀತ ಪ್ರಸಭಂ ತ್ಯಾಜಿತ ಶ್ರೀಹಿ ಇದಂ ಕೃತಾಂತಾತಿಕ ವರ್ತಿ ಜೀವಿತಂ ಯಯಾಧ್ರುವಂ ಸ್ತಬ್ಧಮತಿರ್ನ ಬುಧ್ಯತೆ. ಅಲ್ಲಿಗೆ 11 ಶ್ಲೋಕ ಆಯ್ತು, ಸಾಕು. ಅಷ್ಟಮ ಸ್ಕಂದದ 21ನೇ ಅಧ್ಯಾಯದಲ್ಲಿ 11 ಶ್ಲೋಕ ಆಯ್ತು. ಇನ್ನೊಂದು ರೀತಿ ಪಾಠದಲ್ಲಾಗುವಾಗ 20ನೇ ಅಧ್ಯಾಯದಲ್ಲಿ 44 ಶ್ಲೋಕ ಆಯ್ತು. ಬಲಿಚಕ್ರವರ್ತಿ ಹೇಳೋ ಮಾತು ಅಲ್ಲಿಗೆ ಮುಗೀತು. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್, ಒಂದು ಪ್ರಶ್ನೆ ಸರ್, ಕೇಳ್ರಿ. ಈ ಬಳಿக்கும் நம்ம பிரகலாதனுக்கும் உள்ள வித்தியாசம் ಹೇಳಿದೀನಿ. ಆದರೆ ಫಲದಲ್ಲಿ ನೋಡಿದ್ರೆ ಬಳಿಯ ಬಂದು ಸ್ವರ್ಗ ಇದು ಸಿಕ್ಕತ್ತ, ಮತ್ತು ಅವನ ಬಂದು ಸುತ್ತಲಲ್ಲಿ ಹಾಕಿರೋ ಕೂಡ ಅಲ್ಲಿ ಬಂದು ಸ್ವರ್ಗಕ್ಕೆ ಮಿಂಚೆ ಮೀರಿ ಇರುವ ಲೋಕ ನೋಡಿರಿ ನಾವು. ದ್ವಾದಶಾಧ್ಯಾಯ ಬಂದು 14ನೇ ಶ್ಲೋಕ ನೋಡಿರೋ ಯೋಸೌ ಭಗವತಾ ಬದ್ಧಂ ಪ್ರೀತೇನ ಕುತೇಲೆ ಪುನಃ ನಿವೇಶಿತೇವ್ ಅಧಿಕೆ ಸ್ವರ್ಗಾತ್ ಅದುನಾ ಆಸ್ತೆ ಸ್ವರಾಟಿವ. ಸೊ ಅವನಿಗೆ ಬಂದು ಈ ಸುತ್ತಲಲ್ಲಿ ಹೋಗಾದ್ಲಿ ಸ್ವರ್ಗಕ್ಕೆ ಮೇಲೆ ಒಂದು ಸುಖ ಸಿಕ್ಕತ್ತೆ, ಆಮೇಲೆ ಸ್ವರ್ಗ ಪದವಿ ಸಿಕ್ಕತ್ತೆ. ಆದ್ರೆ ಪ್ರಹ್ಲಾದನಿಗೆ ಬಂದು ಸ್ವರ್ಗ ಪದವಿಯೋ ಒಂದು ಸಿಕ್ಕಲ್ಲವೇ? ಪ್ರಹ್ಲಾದನಿಗೆ ಅದರ ಅಪೇಕ್ಷೆ ಇಲ್ಲ. ಅವನು ಸತ್ಯಲೋಕದಲ್ಲಿ ವಾಸ ಮಾಡ್ತಕ್ಕಂಥವನು. ಈ ಎಲ್ಲಾ ಲೋಕಗಳಿಗಿಂತ ಮೇಲೇನೆ ಲೋಕ ಅವನಿಗೆ. ಸತ್ಯಲೋಕದಲ್ಲಿ ಚತುರ್ಮುಖ ಬ್ರಹ್ಮದೇವರ ಪಕ್ಕದಲ್ಲೇ ಸದಾಕಾಲ ವಾಸ ಮಾಡ್ತಕ್ಕಂಥವನು ಪ್ರಹ್ಲಾದ, ಅವನು ಮೂಲ. ಹಾಗಾಗಿ ಎಲ್ಲದಕ್ಕಿಂತ ದೊಡ್ಡ ಸ್ಥಾನ ಇದೆ ಅವನಿಗೆ, ಪ್ರಹ್ಲಾದನಿಗೆ.
ಸೊ ಆಗ ಸುತಳ ಪ್ರಹ್ಲಾದ ಲೋಕನು ಅವನಿಗೆ ಬಂದು ಇಂದ್ರಲೋಕ ಒಂದು ಆಗ್ಲಿ ಸುತಳ ಲೋಕ ಆಗ್ಲಿ ಅದೆಲ್ಲದಕ್ಕಿಂತಲೂ ಎತ್ತರದ ಸ್ಥಾನ. ಚತುರ್ಮುಖ ಬ್ರಹ್ಮದೇವರ ಜೊತೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು. ಸೊ ಅವನಿಗೆ ಒಂದು ಮುಹೂರ್ತ ಕಾಲ ಬಂದು ಅಪರೋಕ್ಷ ಜ್ಞಾನ ಆಗುತ್ತೆ. ನಾವು ನೋಡಿರಲ್ಲ, ಒಂದು ಮುಹೂರ್ತ ಕಾಲ ಆದ್ರೆ ಅವನಿಗೆ ಬಂದು ಸತ್ಯಲೋಕ, ಮುಹೂರ್ತ ಕಾಲಕ್ಕೆ ಮೇಲೆ ಹೋದ್ರೆ ಅವನಿಗೆ ವೈಕುಂಠ ಲೋಕ ನೋಡಿರಿ ನಾವು. ಸೊ ಅವನಿಗೆ ಒಂದು ಮುಹೂರ್ತ ಕಾಲ ಬಂದು ಅಪರೋಕ್ಷ ಜ್ಞಾನ ಆಗುತ್ತೆ ಅವನಿಗೆ, ಜಾಸ್ತಿನೇ ಆಗತ್ತ ಅವನಿಗೆ, ಪ್ರಹ್ಲಾದನಿಗೆ. ಹೌದು, ಒಂದು ಮುಹೂರ್ತ ಕಾಲ. ನಿತ್ಯ ಭಕ್ತ. ಅವನಲ್ಲಿ ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಇದೆ ಅನ್ನೋದನ್ನ ಆಚಾರ್ಯ ನಮಗೆ ನಿರ್ಣಯ ಕೊಟ್ಟಿದ್ದಾರೆ. ಅದನ್ನ ನಾವು ಬಹಳ ಪ್ರಧಾನವಾಗಿ ಪರಿಗಣನೆ ಮಾಡಬೇಕಾಗ್ತದೆ ಎಲ್ಲಾ ಸಂದರ್ಭದಲ್ಲೂ ಕೂಡ. ವಾಯುನಾಚ ಸಮಾವಿಷ್ಟ ಅಂತ ಸ್ಪಷ್ಟವಾಗಿ ಆಚಾರ್ಯ ಹೇಳಿದ್ದಾರೆ. ವಾಯುದೇವರ ವಿಶೇಷ ಸನ್ನಿಧಾನ, ಎಲ್ಲರೊಳಗೂ ವಾಯುದೇವರ ಸನ್ನಿಧಾನ ಇರ್ತದೆ, ಆ ವಿಷಯ ಬೇರೆ. ಪ್ರಹ್ಲಾದನೊಳಗೆ ವಿಶೇಷವಾದ ವಾಯುದೇವರ ಸನ್ನಿಧಾನ ಇದೆ ಅಂತನ್ನೋ ಕಾರಣದಿಂದ ಅವನು ಎಲ್ಲ ಭಕ್ತರಿಗಿಂತ ಎತ್ತರದ ಸ್ಥಾನದಲ್ಲಿ ನಿಲ್ತಾನೆ ಪ್ರಹ್ಲಾದ. ಸೊ ಆದ್ದರಿಂದ ಕೂಡ ನಾವು ನೋಡಿದ್ರೆ ಸರ್, 19ನೇ ಕಚ್ಚಿನಿಂದ 15ನೇ ಕಚ್ಚಿ ಬರ್ತಾರೆ. ಅದನ್ನು ವಿಚಾರ ಮಾಡಿದ್ವಲ್ಲ ಅವತ್ತು ಪಂಚಮ ಸ್ಕಂದ ವಿಚಾರ ಮಾಡುವಾಗ. ಹೌದು. ಸೊ ಅವನಿಗೆ ಬಂದು ಸತ್ಯಲೋಕ ಅದು ಎಲ್ಲಿ ಬರ್ತಾ ಸರ್? ನೀವ್ ಹೇಳಿದ ಪ್ರಮಾಣ ಎಲ್ಲಿ ಬರ್ತದೆ ಸತ್ಯಲೋಕ? ಅವನ ಮೂಲ ರೂಪ ಶಂಕುಕರ್ಣ. ಅವನು ಬ್ರಹ್ಮದೇವರ ಸೇವಕ. ಅದು ಒಂದ್ ಕಡೆಯಲ್ಲಿ ಬರ್ತದೆ, ಆ ವಿಷಯ ಬರ್ತದೆ ಮೂಲ ರೂಪ ಬಗ್ಗೆ ವಿಚಾರ ಮಾಡಿ ಹೇಳುವಾಗ. ಅವನಿಗೆ ಬಂದು ಒಳ್ಳ ನಿಷ್ಕಾಮವ ಎಲ್ಲ ಕೆಲಸ ಮಾಡ್ತಾನವ, ಅದರಿಂದ ಅವನಿಗೆ ಬಂದು ಅವನಿಗೆ ಆ ಸುಖವೇ ತನಿ. ಹೌದು, ಸತ್ಯಲೋಕ ವಾಸ ಅನ್ನೋದೇ ಒಂದು ದೊಡ್ಡ ಇದು ಅಲ್ವಾ. ಅದು ಆಲ್ಮೋಸ್ಟ್ ಮೋಕ್ಷನೇ. ಅದು ಸತ್ಯಲೋಕದಲ್ಲಿ ವಾಸ ಮಾಡ್ತಾರೆ ಅಂತಂದ್ರೆ 99% ಮೋಕ್ಷದಲ್ಲೇ ಇದ್ದಂಗೆನೆ ಲೆಕ್ಕ. ಲಿಂಗ ಶರೀರ ಹೇಳ್ರಿ ಆಚಾರ್ಯ. ಲಿಂಗ ಶರೀರ ಒಂದೇ ಅವರಿಗೆ, ವ್ಯತ್ಯಾಸ ಮೋಕ್ಷಕ್ಕೂ ಸತ್ಯಲೋಕ ವಾಸಕ್ಕೂ. ಇನ್ನೊಂದು ಸತ್ಯಲೋಕ, ಈ ತ್ರಿವಿಕ್ರೂಪ ಪರಮಾತ್ಮ ಬಂದು ಕಾಲು ಎತ್ತಿ ಹೋಗ ಅಂತ ಸತ್ಯಲೋಕ ಹೋಗಿ ಎಲ್ಲರೂ ಹಸುರರು ಬಂದು ಜಗಳ ಆಗ್ತಾರೆ. ಹಂಗೆಂಬ ನೋಡಿರ್ಲಿಲ್ಲ. ಹಸುರಗಳು ಸತ್ಯಲೋಕ ಹೋಗಕ್ಕೂ ಮಹಾಭಾರತದಲ್ಲಿ ಕೇಳಿದ್ದಾನೆ, 1000 ವರ್ಷ ತಪಸ್ ಮಾಡಿ ನಾರದ ದೇವರು ಬಂದು ಸತ್ಯಲೋಕ ಹೋದ್ರು. ಸತ್ಯಲೋಕ ಹೋಗಕ್ಕೆ 1000 ವರ್ಷ ತಪಸ್ ಮಾಡಬೇಕು ಎಂಬ ಒಂದು ಮಾತು ಕೇಳಿದೆ. ಸೊ ಈ ತರ ಹಸುರರು ಬಂದು ಅಲ್ಲಿ ಹೋಗಿ ಜಗಳ ಹಾಕಿರು ಅಂದ್ರೆ ಏನ್ ತಗೊಂಡ್ಬಾರ? ಎಲ್ಲಿದೆ ಅದು? ಏನ್ ಹೇಳಿದೆ ಅಂದ್ರೆ ಅಸುರರು ಸತ್ಯಲೋಕಕ್ಕೆ ಹೋಗಿ ಜಗಳ ಮಾಡಿದ್ರು ಅನ್ನೋದು ಎಲ್ಲಿ ಬರುತ್ತೆ? ನೋಡಿಲ್ಲ ನಾವು. ಈ ತ್ರಿವಿಕ್ರೂಪ ಪರಮಾತ್ಮ ಮೇಲ ಕಾಲು ಎತ್ತ ಅಂತೆಲ್ಲ ಹೋಗಿ ಅಲ್ಲಿ ಅವ್ರು ಹೇಳ್ತಾರಲ್ಲ, ಇವ ಬಂದ ಮಾಯಾ ಕಪಟ, ಇವನ ಒಂದು ಕೊಲ್ಲು ಹೋಗು ಹೋಗ್ತಾರಲ್ಲ ನೀವು. ಅಲ್ಲಿ ಸತ್ಯಲೋಕಕ್ಕೆ ಹೋಗಲ್ಲ ಅವರು. ಇಲ್ಲೇ ಇದು ನಡೆದದ್ದು. ಈಗ ವಾಮನ ಏನು ಯಾಗ ಮಾಡ್ತಾ ಬಲಿಚಕ್ರವರ್ತಿ ಯಾಗ ಮಾಡ್ತಾ ಇದ್ನಲ್ಲ, ಅಲ್ಲೇ ಇದ್ದಾನ ಅವನು ಬಲಿಚಕ್ರವರ್ತಿ. ಆ ಜಾಗದಲ್ಲೇ ನಡೆದದ್ದು. ವಾಮನ ಅಲ್ಲಿಗೆ ಬಂದು ದಾನ ಬೇಡಿದ್ದಲ್ವಾ, ಆವಾಗ ಆ ವಾಮನ ಮೇಲೆ ಆಕ್ರಮಣ ಮಾಡಿದ್ರು ಅವರು. ಹರಯೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ.